ಒಂದು EMI ಕೊಡಬೇಕಾದ್ರೆ ನಾನು ಹೋಗ್ತಾ ಇದ್ದೀನಿ. ಈಗ ನೋಡಿ ಗಾಡಿ ಅಡ್ಡ ಆಗ್ತಾ ಇದ್ದಾರೆ ಇವರು. ಯಾರು ಇವರು ಗಾಡಿ ಅಡ್ಡಕ್ಕೆ ರೈಟ್ಸ್ ಕೊಟ್ಟಿರೋದು? ಲೋನ್ ನೀಡುವಂತ ಕಂಪನಿಗಳು ಇತ್ತೀಚಿನ ದಿನಗಳಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ 0% ಇಂಟ್ರೆಸ್ಟ್ ಇರುತ್ತೆ, ಹಾಗೆಯೇ ನಾವು ಹೆಚ್ಚು ಕಿರುಕುಳ ಕೊಡೋದಿಲ್ಲ ಅಂತೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಗ್ರಾಹಕರನ್ನ ಆಕರ್ಷಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ದ್ವಿಚಕ್ರ ವಾಹನಗಳು ಅಥವಾ 4 ಚಕ್ರದ ವಾಹನಗಳನ್ನ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಲೋನ್ ನೀಡುವಂತ ಕಂಪನಿಗಳು ಗ್ರಾಹಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಬಣ್ಣದ ಮಾತುಗಳನ್ನಾಡಿ ಸೆಳೀತಾರೆ. ಅದರಲ್ಲೂ ಕೊನೆಯ 3 EMIಗಳನ್ನ ಕಟ್ಟುವಾಗ ಇನ್ನಿಲ್ಲದ ಕಿರುಕುಳಗಳನ್ನ ಲೋನ್ ನೀಡಿರುವಂತ ಕಂಪನಿಗಳವರು ಸೀಸಿಂಗ್ ಕಂಪನಿಗಳಿಗೆ ನೀಡಿರ್ತಾರೆ. ಸೀಸಿಂಗ್ ಏಜೆಂಟ್ಗಳನ್ನ ನೇಮಿಸಿರ್ತಾರೆ. ಆ ಸೀಸಿಂಗ್ ಏಜೆಂಟ್ಗಳು ಅಕ್ಷರಶಃ ಗೂಂಡಾಗಳಂತೆ ವರ್ತಿಸ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಘಟನೆ ಸಾಕ್ಷಿಯಾಗಿದೆ. ಕೊನೆಯ EMI ಕಟ್ಟಬೇಕಾಗಿತ್ತು, ಆ ಒಬ್ಬ ಕಾರು ಚಾಲಕನನ್ನ ಅಡ್ಡಗಟ್ತಾರೆ. ಇನ್ನೂ 2 ಪೇಮೆಂಟ್ ಇದೆ, ಸ್ಕಿಪ್ ಆಗಿದೆ, ಅದನ್ನು ಕೂಡ ಸೇರಿಸ್ಕಟ್ಟು ಸೀಸಿಂಗ್ ನಾವು ಬಂದಿದ್ದೇವೆ, ಸೀಸಿಂಗ್ ಚಾರ್ಜ್ ಅನ್ನು ಕೊಡು ಅಂತ ಹೇಳಿ ಇಲ್ಲದ ಕಿರುಕುಳವನ್ನ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಕಾರ್ನಲ್ಲಿದ್ದಂತಹ ವೈದ್ಯರು ಆಗಿರುವ ಹಾಗೆ ಹಿಂದೂ ಪರ ಸಂಘಟನೆಯ ಹೋರಾಟಗಾರರು ಆಗಿರುವಂತಹ ಡಾಕ್ಟರ್ ನಾಗೇಂದ್ರ ಆ ಗ್ರಾಹಕರ ನೆರವಿಗೆ ಹೋಗಿದ್ದಾರೆ ಮತ್ತು ಸೀಸ್ ಮಾಡೋದಕ್ಕೆ ಬಂದಂತಹ ಆ ರೌಡಿಗಳಿಗೆ ಚಳಿ ಬಿಡಿಸಿರುವಂತಹ ಘಟನೆ ನಡೆದಿದೆ. ಅದೆಲ್ಲಿ ಘಟನೆ ನಡೆದಿದ್ದು, ಏನು ಮಾತಿನ ಚಕಮಕಿ ಆಯ್ತು, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಒಂದು EMI ಕೊಡಬೇಕಾದ್ರೆ ನಾನು ಹೋಗ್ತಾ ಇದ್ದೀನಿ. ಈಗ ನೋಡಿ ಗಾಡಿ ಅಡ್ಡ ಆಗ್ತಾ ಇದ್ದಾರೆ ಇವರು. ಯಾರು ಇವರು ಗಾಡಿ ಅಡ್ಡಕ್ಕೆ ರೈಟ್ಸ್ ಕೊಟ್ಟಿರೋದು? ಒಂದು EMI ಯಾರು ಅಡ್ಡ ಆಗ್ತಾ ಇದ್ದಾರೆ ಗಾಡಿ? ನಂಗೆ ಅರ್ಜೆಂಟ್ ಹೋಗ್ಬೇಕು ನಾನು. ನಾನು ಅಷ್ಟು ಗಂಟೆ ವೇಟ್ ಮಾಡ್ತಾ ಇದ್ದೀನಿ. ಒಂದು EMI ನೀವು ಯಾರು ಅಡ್ಡ ಹಾಕಕ್ಕೆ ಒಂದೇ ತಾನೇ ಕೊಡ್ತಾರೆ. ಚೆಕ್ ಮಾಡಿ ಸೀಲ್ ಮಾಡಿ ಬಸ್ ಗಾಡಿನ ಚೆಕ್ ಮಾಡಿ ಅಡ್ಡ ಹಾಕಿ ನೀವು ಗಾಡಿನ ಚೆಕ್ ಮಾಡಿ ಯಾರು ಅಡ್ಡ ಹಾಕಿ ನಾನೇನ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ಒಂದೇ EMI ಇರೋದು. ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ಜನ ಬಂದ್ಬಿಟ್ಟು ಗಾಡಿನ ಅಡ್ಡ ಹಾಕಿದ್ದಾರೆ. ಇವರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಅಡ್ಡ ಹಾಕಕ್ಕೆ? ಇವ್ರಿಗೆ ನ್ಯಾಯ ಇಲ್ವಾ? ನೀನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬಂದು ಗಾಡಿ ಅಡ್ಡ ಹಾಕು. ನೀನು ಚೆಕ್ ಮಾಡ್ಕೊಂಡು ಬಂದು ಗಾಡಿ ಅಡ್ಡ ಹಾಕು. ನೀನು ಚೆಕ್ ಮಾಡ್ಕೊಂಡು ಬಂದು ಅಡ್ಡ ಹಾಕು. ನೀನು ಯಾರು ಹೇಳಿ ಅಡ್ಡ ಹಾಕಿ? ನನ್ನ ಟೈಮ್ ವೇಸ್ಟ್ ಆಯ್ತು. ನನ್ನ ಟೈಮ್ ವೇಸ್ಟ್ ಆಯ್ತು. ಯಾವ ಫೈನಾನ್ಸ್ ಅವರು ಸೀಸರ್ಸ್ ಅಂತ ಹಾಕಿದ್ದಾರೆ. ಫೈನಾನ್ಸ್ ಮಹೇಂದ್ರದಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು ಎಷ್ಟು EMI ಬ್ಯಾಲೆನ್ಸ್ ಇತ್ತು? ಒಂದೇ EMI ಬ್ಯಾಲೆನ್ಸ್ ಇತ್ತು. ಈಗ ಅವ್ನು ಏನಂದ್ರೆ ಯಾರೋ ಸೀಸರ್ ಅವನು ಫೋನ್ ಮಾಡಿ ಅದೇ ಅವನು ಈಗ EMI ಅದನ್ನ ಇವಾಗ ಕ್ಲಿಯರ್ ಮಾಡ್ಕೊಂತೀನಿ ಅಂತಂದ್ರೆ ಅದ್ರ ಜೊತೆ ಸೀಸನ್ ಅಮೌಂಟ್ ಕೇಳ್ತಾ ಇದ್ದ. ಒಂದೇ EMI ಕ್ಲಿಯರ್ ಮಾಡೋಕೆ ಸೀಜಿಂಗ್ ನಿನ್ ಗಾಡಿ ಸೀಜಿ ಆಗಿಲ್ವಲ್ಲ? ಅಲ್ಲ, ನಾ ಮೂರ್ ಇದ್ರೆ ಮೂರರ ಮೇಲೆ ಸೀಸ್ ಮಾಡ್ಕೋಬಹುದಾಗಿತ್ತು. ನಿಮ್ದು ಒಂದೇ EMI ತಂದೆ ಒಂದೇ ಇರೋದು EMI. ಅದು 4,000 ಇದು ಹೋದ್ ಸರಿ ಇದ್ದಿತ್ತು ಒಡಿ ಚಾರ್ಜ್ ಅಂತಂದು, ಅದು ಮತ್ತೆ EMI 21,000 ಇತ್ತು, 2 ಸೇರಿಸಿ EMI ಪ್ಲಸ್ 4,000 ಒಡಿ ಚಾರ್ಜ್. ಅಷ್ಟ್ ಬಿಟ್ರೆ ಮತ್ತೆ ಏನಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಟು ಬಿಡೋರು, ಇವ್ರು ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಗ ನಾನು ಅದು ಮೈಲ್ಸಂದ್ರದಿಂದ ಕೆಂಗೇರಿಗೆ ಎಮ್ಮಿಗೆಪುರ ಡ್ರಾಪ್ ಇತ್ತು, ಹೋಗ್ತಾ ಇದ್ವಿ. ಹಿಂಗೆ ಅಡ್ಡ ಹಾಕ್ಬಿಟ್ಟು ಗಾಡಿನ ಈ ತರ ನೋಡಿ ಸ್ನೇಹಿತರೆ, ಇವ್ರು ಯಾರೋ ಸೀಸರ್ ಅಂತೆ, ಮಹೇಂದ್ರ ಫೈನಾನ್ಸ್ ಅವರಂತೆ. ನಾನು ಆ್ಯಕ್ಚುಲಿ ಅಂದರೆ ನಂಗೆ ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಈ ಕಾರ್ ಬುಕ್ ಮಾಡಿದ್ದೆ ರ್ಯಾಪಿಡೋ ಇಂದ. ಹೋಗುವಾಗ ಸಡನ್ ಆಗಿ ಒಂದು 2 ವೀಲರಲ್ಲಿ, ಅವ್ರಿಗೇನು ಹೆಲ್ಮೆಟ್ ಇಲ್ಲ ಏನಿಲ್ಲ, ಹಾಗೆ 2 ವೀಲರಲ್ಲಿ ಒಂದು 3 ಗಾಡಿ ಬಂದ್ಬಿಟ್ಟು ಒಂದು 6 ಜನ ಗಾಡಿನ ಅಡ್ಡ ಹಾಕಿದ್ರು. ಒಂದೇ EMI ಕಟ್ಟಾಗೋದಂತೆ. ಪಾಪ ತುಂಬ ಬಡವ, ತುಂಬ ಕಷ್ಟ ಇದೆ, ಕಷ್ಟಪಟ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನ. ಒಂದು EMI ಅಡ್ಡ ಹಾಕೋದಕ್ಕೆ ಅವನೇನಂತ ಭಯ ಬಿದ್ದುಬಿಟ್ಟು ಪಾಪ ಕೈ ನಡುಕ್ತಾ ಇದೆ ನೋಡಿ. ಕೈ ನಡ್ಕೊಂಡು ಪಾಪ ಭಯ ಬಿದ್ದುಬಿಟ್ಟು ಒಂದು EMI ಕಟ್ಟಕ್ಕೆ ಕಟ್ಟದ ಒಂದು EMI ಇವಾಗ ನಮ್ಮ ಮುಂದೆ ಒಂದೇ EMI ಇರೋದನ್ನ ಕಟ್ಟದ. ಕ್ಲಿಯರ್ ಆದ್ಮೇಲೆ ಏನಂತಾರೆ ಗೊತ್ತಾ, ಅವರು ಸೀಜಿಂಗ್ ಅಮೌಂಟ್ ಕೊಡ್ಬೇಕಂತೆ. ಗಾಡಿನ ಸೀಸ್ ಆಗಿಲ್ಲ, ಎಲ್ಲಿ ನೀನು ಸೀಜಿಂಗ್ ಅಮೌಂಟ್ ಕೊಡ್ಬೇಕು? ಎಷ್ಟು EMI ಬ್ಯಾಲೆನ್ಸ್ ಇದೆ ಅಂತ ಈ ತರ ತೊಂದರೆ ಕೊಡ್ತೀರಾ? ಪಾಪ ಇವರೆಲ್ಲ ಮಾಡ್ಕೊಂಡು ತಿನ್ನೋರು, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇಂಥವ್ರ ಹತ್ರ ನೀವು ಕಿತ್ಕೊಂಡು ತಿಂತೀರಾ? ಡಿಪಾರ್ಟ್ಮೆಂಟ್ ಅವರು ನೋಡಿ, ಇವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ. ನಾನು ವಿಡಿಯೋ ಹರಿದು ಬಿಟ್ಟಿದ್ದೀನಿ. ಅವ್ರು ನೋಡಿ ಹೆಂಗೆ ರೌಡಿಗಳ ತರ ಬಂದ್ಬಿಟ್ಟು ಪಾಪ ಇವನಿಗೆ ಭಯ ಆಗ್ತಾ ಇದಾರ. ನಾನು ತುಂಬಾ ಹೊತ್ತು ವೇಟ್ ಮಾಡಿದೆ, ಏನು ಮಾತಾಡೋದು ಬೇಡ, ಏನೋ ಅವರು ಸೀಜರು ಏನಿರುತ್ತೆ ಫೈನಾನ್ಸು, ಇವನೇನೋ ಕಟ್ಟಿಲ್ಲನ ಪಾಪ ಕೊಡ್ಬೋದು ಅಂತ. ನನಗೆ ಅರ್ಜೆಂಟ್ ಹೋಗ್ಬೇಕಾಗಿದೆ. ಇವರು ಸುಮಾರು ಒಂದು 20 ನಿಮಿಷ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅವನಿಗೆ. ನಾನು ಆಮೇಲೆ 20 ನಿಮಿಷ ಆದ್ಮೇಲೆ ವಿಚಾರಿಸ್ದೆ, ಇವನು ಪಾಪ ಭಯ ಬಿದ್ದು ಅಳ್ತಾ ಇದ್ದ. ಏನೈತಪ್ಪ ಅಂದಾಗ, ಒಂದು EMI ಕಟ್ಬೇಕು ಸರ್ ಅಂದಾಗ, ನಾನು ನೋಡು ಒಂದು EMI ಯಾರು ರೈಟ್ಸ್ ಇಲ್ಲ, ನಾ ಕಟ್ಟಿದ ಅದನ್ನು ಕೂಡ ಇವಾಗ ಒಂದು EMI ಕೂಡ ಕಟ್ಟದವನು. ಆಮೇಲೆ ಸೀಜಿಂಗ್ ಅಮೌಂಟ್ ಅಂತೆ ಬಂದು ಅಡ್ಡ ಹಾಕಿರೋದು. ಹೆಂಗೆ ಯಾರು ಸೀಜಿಂಗ್ ಅಮೌಂಟ್ ಕೊಡ್ಬೇಕು ಇದಕ್ಕೆ?
ಪಾಪ ಒಂದು ದುಡಿಯೋದೇ ಒಂದು 1000-2000 ದುಡಿತಂತ ಪಡ್ರೆ ಅದು CNG ರೇಟ್ ಎಲ್ಲ CNG ರೇಟ್ ಜಾಸ್ತಿ ಆಗಿದೆ, ಕಷ್ಟ ಇದೆ, ಕಸ್ಟಮರ್ ಸಿಗ್ತಾ ಕಡಿಮೆ ಇದೆ. ಈಗ ಅವ್ರು ಸೀಜಿಂಗ್ ಅಮೌಂಟ್ 5,000 ಕೊಡ್ಬೇಕಂತ ನಾವು ಗಾಡಿ ಬರೀ ಅಡ್ಡ ಹಾಕಿ ಬಂದು ಮಾತಾಡೋದಕ್ಕೆ. ಇವ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇವನು ಯಾರು ಹೇಳಿದಾರೆ ಇವ್ನು ಗಾಡಿಗಳು ಈ ಥರ ತೊಂದರೆ ಕೊಡೋಕ್ಕೆ ಡ್ರೈವರ್ಗಳಿಗೆ ಮತ್ತು ಈ ಗಾಡಿಗಳನ್ನ ಇದೆಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಸಂಘಟನೆ, ಚಾಲಕರ ಸಂಘಟನೆ ಅವ್ರ ಹತ್ರ ಹೋಗ್ತೀನಿ. ಏನಪ್ಪ ಮತ್ತೇನು ಹೇಳ್ತೀಯಪ್ಪ? ಏನಿಲ್ಲ ಸರ್, ಅಷ್ಟೇ. ನಿಮ್ಮ ಗಾಡಿ ನಂಬರ್ ಏನು? K05 ಹಾಂ AM 1181. ಹಾಂ ಸರಿ.